ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇದು ಒಂದು ಅಮೂಲ್ಯವಾದ ಔಷಧಿಯಾಗಿದೆ. ಇದನ್ನು ಬಳಸುವುದರಿಂದ ನೀವು ನಿಮ್ಮ ಪತ್ನಿಗೆ ಅಪೇಕ್ಷಿತ ಸಂತೋಷ ನೀಡಲು ಸಾಧ್ಯವಾಗುತ್ತದೆ. ನಿಮ್ಮ ಆರೋಗ್ಯ, ಶಕ್ತಿ ಮತ್ತು ಪೌರುಷಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ವಿಡಿಯೋ ಇದಾಗಿದೆ. ಇಂದು ನೀವು ಪ್ರತಿದಿನ ನೋಡುವ, ತಿನ್ನುವ, ಆದರೆ ಅದರ ನಿಜವಾದ ಪ್ರಯೋಜನಗಳನ್ನು ಬಹುಶಃ ತಿಳಿದಿರದ ವಸ್ತುವಿನ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದುವೇ ಎಳ್ಳು. ಎಳ್ಳು ಪುರುಷರಿಗೆ ಅಮೃತ ಎಂದು ನಾವು ಹೇಳುತ್ತಿದ್ದೇವೆ. ಇದನ್ನು ಕೇಳಿದ ತಕ್ಷಣ ನೀವು ಹಾಸ್ಯ ಮಾಡುವಂತಿಲ್ಲ. ಇದರ ಹಿಂದೆ ಸಂಪೂರ್ಣ ಆಯುರ್ವೇದ, ಸಾವಿರಾರು ವರ್ಷಗಳ ಅನುಭವ ಮತ್ತು ವಿಜ್ಞಾನ ಅಡಗಿದೆ. ಫ್ರೆಂಡ್ಸ್, ಪುರುಷರ ಶಕ್ತಿ ಎಂದರೆ ಕೇವಲ ಸ್ನಾಯುಗಳು ಮಾತ್ರವಲ್ಲ, ಎನರ್ಜಿ, ಸ್ಟಾಮಿನ್, ಹಾರ್ಮೋನ್ ಸಮತೋಲನ ಮತ್ತು ಮಾನಸಿಕ ಸಾಮರ್ಥ್ಯ ಎಲ್ಲವೂ ಸೇರಿರುತ್ತದೆ. ಇಂದಿನ ಆಧುನಿಕ ಯುಗದಲ್ಲಿ ಓಡಾಟ, ಒತ್ತಡ, ನಿದ್ರಾಹೀನತೆ, ಮೊಬೈಲ್ ಸ್ಕ್ರೀನ್, ಫಾಸ್ಟ್ ಫುಡ್ ಮತ್ತು ಕೆಟ್ಟ ಜೀವನ ಶೈಲಿಯಿಂದಾಗಿ ಪುರುಷರ ನಿಜವಾದ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತಿದೆ. 30-35 ವಯಸ್ಸಿನಲ್ಲೇ ಜನರು ಸುಸ್ತಾಗುತ್ತಿದ್ದಾರೆ. ಬೆಳಿಗ್ಗೆ ಏಳುವಾಗಲೂ ಬೆನ್ನು ಮೂಳೆ ಮುರಿದಂತಾಗುತ್ತದೆ. 2 ಮೆಟ್ಟಿಲು ಹತ್ತಿದರೆ ಉಸಿರು ಕಟ್ಟಿದಂತಾಗುತ್ತದೆ. ಹಗಲಲ್ಲೇ ಸುಸ್ತು, ರಾತ್ರಿಯಲ್ಲಿ ಪ್ರಶಾಂತತೆ ಇಲ್ಲ. 25 ವರ್ಷದಲ್ಲಿ ಇದ್ದಂತ ಶಕ್ತಿ ಇಂದು 35 ವರ್ಷಕ್ಕೆ ಇಲ್ಲವಾಗಿದೆ. ಇದಕ್ಕೆ ಕಾರಣ ದೇಹದ ಯಂತ್ರೋಪಕರಣಗಳು ಹಾಳಾಗಿವೆ ಮತ್ತು ಅದನ್ನು ಪುನಃ ಚಾಲನೆಗೊಳಿಸಬೇಕಾಗಿದೆ. ಆದರೆ ಯಾವುದೇ ರಾಸಾಯನಿಕ, ಯಾವುದೇ ಮಾತ್ರೆಗಳಿಂದಲ್ಲ, ಸಂಪೂರ್ಣ ನೈಸರ್ಗಿಕ ವಿಧಾನ. ನಮ್ಮ ತಾತ ಮುತ್ತಾತರು ಬಳಸುತ್ತಿದ್ದ ವಿಧಾನ. ಆಯುರ್ವೇದವು ಪುರುಷರಿಗೆ ಅಮೃತ ಎಂದು ಹೇಳುವಂತ ವಿಧಾನ. ಹಿಂದಿನ ಕಾಲದ ಪುರುಷರು ಮತ್ತು ಇಂದಿನ ಪುರುಷರ ನಡುವಿನ ವ್ಯತ್ಯಾಸವನ್ನು ನೋಡುತ್ತಾ ಹೋದರೆ ನಮ್ಮಲ್ಲಿ ಅಜಗಜಾಂತರ ಡಿಫರೆನ್ಸ್ ಅನ್ನು ನೋಡಬಹುದು. ಹಿಂದಿನ ಕಾಲದವರು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ತುಪ್ಪ, ಎಳ್ಳು, ಬೆಲ್ಲ, ಹಾಲು, ಮಜ್ಜಿಗೆ, ಹಸಿ ತರಕಾರಿ ತಿನ್ನುತ್ತಿದ್ದರು. ದಿನವಿಡೀ ಶ್ರಮ ಪಡುತ್ತಿದ್ದರು. ಆದರೂ ರೋಗಗಳು ಹತ್ತಿರ ಸುಳಿಯುತ್ತಿರಲಿಲ್ಲ. ಆದರೆ ಇಂದಿನ ಪುರುಷ ಬೆಳಿಗ್ಗೆ ಮೊಬೈಲ್ ನೋಡುತ್ತಾ ಮಧ್ಯಾಹ್ನದವರೆಗೂ ಕುಳಿತುಕೊಂಡು ರಾತ್ರಿ ತಡವಾಗಿ ಮಲಗುತ್ತಾನೆ ಮತ್ತು ಸಮೋಸ, ಕೂಲ್ ಡ್ರಿಂಕ್ಸ್ ಅಥವಾ ಇನ್ಸ್ಟಂಟ್ ನೂಡಲ್ಸ್ ತಿನ್ನುತ್ತಾನೆ. ಹೀಗಾದರೆ ದೇಹ ಹೇಗೆ ಶಕ್ತಿ ಪಡೆಯಲು ಸಾಧ್ಯ? ಪುರುಷರ ಶಕ್ತಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ನೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದೆ. ಈ ಹಾರ್ಮೋನ್ ನಿಮ್ಮ ಸ್ನಾಯುಗಳು, ಮೂಳೆಗಳ ಶಕ್ತಿ, ಲೈಂಗಿಕ ಸಾಮರ್ಥ್ಯ, ಆತ್ಮವಿಶ್ವಾಸ, ಏಕಾಗ್ರತೆ ಮತ್ತು ಶಕ್ತಿಯ ಮಟ್ಟವನ್ನು ನಿರ್ಧರಿಸುತ್ತದೆ. ಈ ಹಾರ್ಮೋನ್ ಕಡಿಮೆಯಾದರೆ ಇಡೀ ವ್ಯವಸ್ಥೆಯೇ ನಿಷ್ಕ್ರಿಯಗೊಳ್ಳುತ್ತದೆ. ಹಾಗಿದ್ದರೆ ಇಂದಿನ ಜೀವನ ಶೈಲಿಯಲ್ಲಿ ಟೆಸ್ಟೋಸ್ಟೆರಾನ್ ಏಕೆ ಕಡಿಮೆಯಾಗುತ್ತಿದೆ? ನಿದ್ರಾಹೀನತೆ, ಅತಿಯಾದ ಒತ್ತಡ ಇವುಗಳಿಂದ ಟೆಸ್ಟೋಸ್ಟೆರಾನ್ ಕಡಿಮೆಯಾಗುವುದಕ್ಕೆ ಕಾರಣವಾಗುತ್ತದೆ. ಸಕ್ಕರೆ, ಫಾಸ್ಟ್ ಫುಡ್, ಆಲ್ಕೋಹಾಲ್ ಸಹ ಟೆಸ್ಟೋಸ್ಟೆರಾನ್ ಕಡಿಮೆಯಾಗುವುದಕ್ಕೆ ಕಾರಣವಾಗುತ್ತದೆ. ಜೊತೆಗೆ ಶೂನ್ಯ ದೈಹಿಕ ಚಟುವಟಿಕೆಯು ಸಹ ಟೆಸ್ಟೋಸ್ಟೆರಾನ್ ಕಡಿಮೆಯಾಗುವುದಕ್ಕೆ ಕಾರಣವಾಗುತ್ತದೆ. ಇದಕ್ಕೆ ಪರಿಹಾರವೇನು? ಇದಕ್ಕೆ ಸೂಕ್ತ ಪರಿಹಾರವೆಂದರೆ ಆಯುರ್ವೇದದಲ್ಲಿ ಎಳ್ಳು ಅಮೃತಕ್ಕೆ ಸಮಾನ. ಆಯುರ್ವೇದ ಹೇಳುತ್ತದೆ, ಎಳ್ಳು ಕೇವಲ ಒಂದು ಬೀಜವಲ್ಲ, ಇದು ಒಂದು ಸಂಪೂರ್ಣ ಔಷಧಿ. ಇದು ದೇಹದಲ್ಲಿ ಜೀರ್ಣ ಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ, ಓಜಸ್ಸನ್ನು ಹೆಚ್ಚಿಸುತ್ತದೆ, ಶುಕ್ರ ಧಾತು ಶಕ್ತಿಯನ್ನು ಬಲಪಡಿಸುತ್ತದೆ, ವಾತ, ಪಿತ್ತ, ಕಫ 3 ದೋಷಗಳನ್ನು ಸಹ ಸಮತೋಲನಗೊಳಿಸುತ್ತದೆ. ಫ್ರೆಂಡ್ಸ್, ಪ್ರಾಚೀನ ಗ್ರಂಥಗಳಲ್ಲಿ ಎಳ್ಳಿನ ಬಗ್ಗೆ ಈ ರೀತಿಯಾಗಿ ಹೇಳಲಾಗಿದೆ: ತಿಲಂ ಬಲಂ ತಿಲಂ, ತೇಜ ತಿಲಂ, ಆರ್ಯ ತಿಲಂ, ಸುಖಂ. ಅಂದ್ರೆ ಇದರ ಅರ್ಥ ಎಳ್ಳೆ ಶಕ್ತಿ, ಎಳ್ಳೆ ತೇಜಸ್ಸು, ಎಳ್ಳೆ ಆಯಸ್ಸು, ಎಳ್ಳೆ ಸುಖ. ಫ್ರೆಂಡ್ಸ್, ಈ ಎಳ್ಳು ಪುರುಷರ ಗುಪ್ತ ಶಕ್ತಿ, ಆತ್ಮವಿಶ್ವಾಸ, ಸಂಬಂಧ ಮತ್ತು ಸಂತಾನೋತ್ಪತ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಆಧುನಿಕ ವೈದ್ಯಕೀಯ ವಿಜ್ಞಾನವು ಎಳ್ಳಿನಲ್ಲಿರುವ ಜಿಂಕ್, ಸೆಲೆನಿಯಂ, ವಿಟಮಿನ್ ಇ, ಆರೋಗ್ಯಕರ ಕೊಬ್ಬುಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಶುಕ್ರಾಣುಗಳ ಸಂಖ್ಯೆ, ಗುಣಮಟ್ಟ ಮತ್ತು ಚಲನಶೀಲತೆಯನ್ನು ಹೆಚ್ಚಿಸುತ್ತವೆ ಎಂದು ಒಪ್ಪಿಕೊಳ್ಳುತ್ತದೆ. ಇದು ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡುತ್ತದೆ, ಆಯಾಸ, ಕಡಿಮೆ ಶಕ್ತಿ ಮತ್ತು ನಿಮಿರುವಿಕೆಯ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತದೆ. ಇವೆಲ್ಲವೂ ಸರಿಯಾದಾಗ ಮಾತ್ರ ಪುರುಷನು ಪ್ರಾಣಿಯಂತಹ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಫ್ರೆಂಡ್ಸ್, ಈಗ ಬನ್ನಿ ಎಳ್ಳಿನ ಅದ್ಭುತ ಪ್ರಯೋಜನಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಂಬರ್ 1, ಟೆಸ್ಟೋಸ್ಟೆರಾನ್ ಹೆಚ್ಚಳ. ಜಿಂಕ್ ಮತ್ತು ಸೆಲೆನಿಯಂ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ನೇರವಾಗಿ ಹೆಚ್ಚಿಸುತ್ತವೆ. ನಂಬರ್ 2, ಶುಕ್ರಾಣುಗಳ ಹೆಚ್ಚಳ. ಎಳ್ಳು ಸ್ಪರ್ಮ್ ಕೌಂಟ್ ಮತ್ತು ಗುಣಮಟ್ಟವನ್ನು ಸುಧಾರಿಸುತ್ತದೆ. ಎಳ್ಳು ಸಂತಾನ ಸುಖಕ್ಕೆ ಸಹಕಾರಿ ಎಂದು ಹೇಳಬಹುದು. ನಂಬರ್ 3, ರಾತ್ರಿಯ ದೌರ್ಬಲ್ಯ ನಿವಾರಣೆ. ಕಪ್ಪು ಎಳ್ಳು ಶುಕ್ರ ಧಾತುವನ್ನು ಗಟ್ಟಿಯಾಗಿಸಿ ನೈಟ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ನಂಬರ್ 4, ವೀರ್ಯವನ್ನು ದಪ್ಪವಾಗಿಸುವುದು. ಆಯುರ್ವೇದದ ಪ್ರಕಾರ ಎಳ್ಳು ವೀರ್ಯಕ್ಕೆ ಪೋಷಣೆ ನೀಡಿ ಶಕ್ತಿಯುತ ಮತ್ತು ದಪ್ಪವಾಗಿಸುತ್ತದೆ. ನಂಬರ್ 5, ಆಯಾಸ ಮತ್ತು ಸುಸ್ತು ನಿವಾರಣೆ. ಮ್ಯಾಗ್ನೀಷಿಯಂ, ಕಬ್ಬಿಣ ಮತ್ತು ಆರೋಗ್ಯಕರ ಕೊಬ್ಬುಗಳು ದಿನವಿಡೀ
ಹೊಸ ಶಕ್ತಿಯನ್ನು ತುಂಬುತ್ತವೆ. ನಂಬರ್ 6, ದೇಹದಲ್ಲಿ ಉಷ್ಣತೆ ಉತ್ಪತ್ತಿ. ಎಳ್ಳು ಉಷ್ಣ ಪ್ರಕೃತಿಯ ಬೀಜ. ಇದು ರಕ್ತ ಸಂಚಾರವನ್ನು ಹೆಚ್ಚಿಸಿ ಲೈಂಗಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಚಳಿಗಾಲದಲ್ಲಿ ದುಪ್ಪಟ್ಟು ಶಕ್ತಿ ನೀಡುತ್ತದೆ. ನಂಬರ್ 7, ಕಬ್ಬಿಣದಂತ ಮೂಳೆಗಳು. ಕ್ಯಾಲ್ಸಿಯಂ, ಜಿಂಕ್ ಮತ್ತು ಫಾಸ್ಫರಸ್ ಮೂಳೆಗಳನ್ನು ಬಲಪಡಿಸುತ್ತವೆ. ತುಂಬಾ ಕೆಲಸ ಮಾಡುವವರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನಂಬರ್ 8, ಹೃದಯದ ಆರೋಗ್ಯ. ಆರೋಗ್ಯಕರ ಕೊಬ್ಬುಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತವೆ. ನಂಬರ್ 9, ಮೆದುಳಿನ ಶಕ್ತಿ ಮತ್ತು ನೆನಪು. ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನಾಮ್ಲಗಳು ಮೆದುಳಿನ ಜೀವಕೋಶಗಳಿಗೆ ಪೋಷಣೆ ನೀಡಿ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತವೆ. ನಂಬರ್ 10, ಕೂದಲು ಮತ್ತು ಚರ್ಮಕ್ಕೆ ವರದಾನ. ವಿಟಮಿನ್ ಇ ಮತ್ತು ಕಬ್ಬಿಣ ಕೂದಲು ಉದುರುವುದು ನಿಲ್ಲಿಸಿ ಕಪ್ಪಾಗಿಸಿ ಚರ್ಮಕ್ಕೆ ಕಾಂತಿ ನೀಡುತ್ತವೆ. ನಂಬರ್ 11, ರೋಗ ನಿರೋಧಕ ಶಕ್ತಿ ಹೆಚ್ಚಳ. ಪದೇ ಪದೇ ಶೀತ, ಕೆಮ್ಮು, ಜ್ವರ ಬರುವವರಿಗೆ ಎಳ್ಳು ದೇಹವನ್ನು ಉಕ್ಕಿನಂತೆ ಮಾಡುತ್ತದೆ. ನಂಬರ್ 12, ದೀರ್ಘಕಾಲದ ಪೌರುಷ. ಇದು ದೇಹದ ಅಡಿಪಾಯವನ್ನು ಬಲಪಡಿಸುತ್ತದೆ. 30-40 ವರ್ಷಗಳ ನಂತರವೂ ಯೌವನದ ಉತ್ಸಾಹವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಎಳ್ಳು ತಿನ್ನಲು ರಾತ್ರಿ ಏಕೆ ಸೂಕ್ತ? ಇನ್ನು ಎಳ್ಳನ್ನು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಸೇವಿಸಬೇಕೆಂದು ಹೇಳುತ್ತಾರೆ. ನಮ್ಮ ಹಿರಿಯರು ಹೇಳುವ ಪ್ರಕಾರ ಈ ಎಳ್ಳನ್ನು ರಾತ್ರಿಯ ಸಮಯದಲ್ಲಿ ಹೆಚ್ಚಾಗಿ ಸೇವಿಸಬೇಕೆಂದು ಹೇಳುತ್ತಾರೆ. ಇನ್ನು ಈ ಎಳ್ಳು ರಾತ್ರಿಯ ಸಮಯದಲ್ಲಿ ತಿನ್ನಲು ಏಕೆ ಸೂಕ್ತ ಎಂದು ನೋಡುವುದಾದ್ರೆ, ಆಯುರ್ವೇದದ ಪ್ರಕಾರ ಎಳ್ಳು ಉಷ್ಣ ಪ್ರಕೃತಿಯದು ಮತ್ತು ದೇಹದಲ್ಲಿ ನಿಧಾನವಾಗಿ ಪರಿಣಾಮ ತೋರಿಸುತ್ತದೆ. ರಾತ್ರಿಯಲ್ಲಿ ನಮ್ಮ ದೇಹವು ವಿಶ್ರಾಂತಿ ಪಡೆಯುತ್ತಿರುವಾಗ ಜೀರ್ಣಕ್ರಿಯೆ ನಿಧಾನ ಮತ್ತು ಆಳವಾಗಿರುತ್ತದೆ. ಈ ಸಮಯದಲ್ಲಿ ಎಳ್ಳು ಸೇವಿಸಿದರೆ ದೇಹ ಅದನ್ನು ಪೂರ್ಣವಾಗಿ ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ಇದು ವೀರ್ಯ, ಸ್ನಾಯುಗಳು ಮತ್ತು ಹಾರ್ಮೋನ್ಗಳ ಸಮತೋಲನದ ಮೇಲೆ 3 ಪಟ್ಟು ಪರಿಣಾಮ ಬೀರುತ್ತದೆ. ರಾತ್ರಿ ಸಮಯದಲ್ಲಿ ಎಳ್ಳು ತಿನ್ನುವುದರಿಂದ ಶುಕ್ರಧಾತುವಿಗೆ ಸಂಪೂರ್ಣ ಪೋಷಣೆ ಸಿಗುತ್ತದೆ. ವೀರ್ಯ ದಪ್ಪವಾಗುತ್ತದೆ ಮತ್ತು ಅದರ ನಷ್ಟ ನಿಲ್ಲುತ್ತದೆ. ದೇಹದ ನರಗಳು ವಿಶ್ರಾಂತಿ ಪಡೆಯುತ್ತವೆ. ಲೈಂಗಿಕ ಶಕ್ತಿ ಹೆಚ್ಚುತ್ತದೆ. ಆಳವಾದ ನಿದ್ರೆ ಬರುತ್ತದೆ. ಇದರಿಂದ ನೀವು ಮರುದಿನ ಫ್ರೆಶ್ ಆಗಿ ಇರುತ್ತೀರಾ. ರಾತ್ರಿಯಲ್ಲಿ ಎಳ್ಳು ತಿನ್ನುವ 5 ಅತ್ಯುತ್ತಮ ವಿಧಾನಗಳು. ನಂಬರ್ 1, ಹುರಿದ ಎಳ್ಳು. ಜೇನುತುಪ್ಪ ಪ್ಲಸ್ ಹಾಲು 1 ಚಮಚ ಕಪ್ಪು ಎಳ್ಳನ್ನು ಲಘುವಾಗಿ ಹುರಿಯಿರಿ. ಅರ್ಧ ಚಮಚ ಶುದ್ಧ ಜೇನುತುಪ್ಪ ಸೇರಿಸಿ. ಜೊತೆಗೆ 1 ಲೋಟ ಬಿಸಿ ಹಾಲು ಕುಡಿಯಿರಿ. ಇದರಿಂದ ಶಕ್ತಿ, ವೀರ್ಯ ಮತ್ತು ಟೆಸ್ಟೋಸ್ಟೆರಾನ್ ಹೆಚ್ಚಳವಾಗುತ್ತದೆ. ಇದನ್ನು ನೀವು ರಾತ್ರಿ ಮಲಗುವ 30 ನಿಮಿಷಗಳ ಮೊದಲು ಕುಡಿಯಬೇಕು. ನಂಬರ್ 2, ಎಳ್ಳು ಮತ್ತು ಕಲ್ಲು ಸಕ್ಕರೆ ಮಿಶ್ರಣ. ಸಮಾನ ಪ್ರಮಾಣದ ಕಪ್ಪು ಎಳ್ಳು ಮತ್ತು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಪ್ರತಿದಿನ ರಾತ್ರಿ 1 ಚಮಚ ಮಿಶ್ರಣವನ್ನು ಬಿಸಿ ನೀರು ಅಥವಾ ಹಾಲಿನೊಂದಿಗೆ ತೆಗೆದುಕೊಳ್ಳಿ. ಇದರಿಂದ ವೀರ್ಯ ಗಟ್ಟಿಯಾಗುತ್ತದೆ, ಶೀಘ್ರ ಸ್ಥಳನ ನಿವಾರಣೆಯಾಗುತ್ತದೆ. ಇದನ್ನು ಸಹ ರಾತ್ರಿ ಮಲಗುವ ಮೊದಲು ತೆಗೆದುಕೊಳ್ಳಬೇಕು. ನಂಬರ್ 3, ಬೆಲ್ಲದ ಎಳ್ಳು ಲಡ್ಡು. ಎಳ್ಳು ಮತ್ತು ಬೆಲ್ಲದಿಂದ ತಯಾರಿಸಿದ ಲಡ್ಡು ಚಳಿಗಾಲದಲ್ಲಿ ವರದಾನ. ಇದು ವೀರ್ಯವರ್ಧಕ ಮತ್ತು ಬಲವರ್ಧಕ. ಇದನ್ನು ಪ್ರತಿದಿನ ಸೇವಿಸಿದರೆ ದೌರ್ಬಲ್ಯ ಬರುವುದಿಲ್ಲ. ರಾತ್ರಿ ಮಲಗುವ ಮೊದಲು 1 ಸಣ್ಣ ಲಡ್ಡು ಮತ್ತು 1 ಲೋಟ ಬಿಸಿ ಹಾಲನ್ನು ಸೇವಿಸಿ. ನಂಬರ್ 4, ಎಳ್ಳು ಪುಡಿ. ಅರ್ಧ ಚಮಚ ಅಶ್ವಗಂಧ ಪುಡಿ ಮತ್ತು 1 ಚಮಚ ಎಳ್ಳಿನ ಪುಡಿಗೆ ಸ್ವಲ್ಪ ತುಪ್ಪದ ಹನಿ ಸೇರಿಸಿ. ಇದನ್ನು ಹಾಲಿನೊಂದಿಗೆ ತೆಗೆದುಕೊಳ್ಳಿ. ಇದರಿಂದ ನರಗಳು ಬಲಗೊಳ್ಳುತ್ತವೆ. ಸ್ಟ್ಯಾಮಿನಾ 2 ಪಟ್ಟು ಹೆಚ್ಚಾಗುತ್ತದೆ. ಫ್ರೆಂಡ್ಸ್, ಲೈಂಗಿಕ ದೌರ್ಬಲ್ಯ ಇರುವವರು ರಾತ್ರಿ ಮಲಗುವ ಮೊದಲು ಇದನ್ನು ಪ್ರಯತ್ನಿಸಲೇಬೇಕು. ಇನ್ನು ಇದನ್ನು ಉಪಯೋಗಿಸುವಾಗ ಕೆಲವು ಎಚ್ಚರಿಕೆ ಮತ್ತು ಸಲಹೆಗಳನ್ನು ಪಾಲಿಸಬೇಕು. ಎಳ್ಳನ್ನು ಯಾವಾಗಲೂ ಹುರಿದು ತಿನ್ನಿರಿ. ಕಚ್ಚಾ ಎಳ್ಳು ಎಲ್ಲರಿಗೂ ಜೀರ್ಣವಾಗುವುದಿಲ್ಲ. ಅಂದ್ರೆ ಹಸಿ ಎಳ್ಳು ಎಲ್ಲರಿಗೂ ಜೀರ್ಣವಾಗುವುದಿಲ್ಲ. ಆದಷ್ಟು ಯಾವಾಗಲೂ ಕಪ್ಪು ಎಳ್ಳನ್ನು ಬಳಸಿ, ಏಕೆಂದರೆ ಅದು ಹೆಚ್ಚು ಶಕ್ತಿಶಾಲಿಯಾಗಿದೆ. ಎಳ್ಳಿನ ಜೊತೆ ಹಾಲು, ಜೇನುತುಪ್ಪ, ತುಪ್ಪ ಅಥವಾ ಕಲ್ಲು ಸಕ್ಕರೆಯನ್ನು ಸೇರಿಸಿಕೊಳ್ಳಿ. ಇದರಿಂದ ಜೀರ್ಣಕ್ರಿಯೆ ಮತ್ತು ಪರಿಣಾಮ ಉತ್ತಮವಾಗಲು ಮಲಗುವ 30-40 ನಿಮಿಷಗಳ ಮೊದಲು ಸೇವಿಸಿ. ಇನ್ನು ಏನು ಮಾಡಬಾರದು ಎಂದು ನೋಡೋದಾದ್ರೆ, ಎಳ್ಳನ್ನು ಹೆಚ್ಚು ಪ್ರಮಾಣದಲ್ಲಿ ತಿನ್ನಬೇಡಿ. ಇದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು. ಎಳ್ಳು ತಿಂದ ತಕ್ಷಣ ನೀರು ಕುಡಿಯಬೇಡಿ. ಕನಿಷ್ಠ 20 ನಿಮಿಷ ನಿಲ್ಲಿ. ನಿಮ್ಮ ದೇಹವು ಈಗಾಗಲೇ ತುಂಬಾ ಬಿಸಿಯಾಗಿದ್ದರೆ ಹಗಲಿನಲ್ಲಿ ಎಳ್ಳು ತಿನ್ನುವುದನ್ನು ತಪ್ಪಿಸಿ. ಕೇವಲ ರಾತ್ರಿ ಮಾತ್ರ ತಿನ್ನಿ. ಮಧುಮೇಹ ಇರುವವರು ಬೆಲ್ಲದ ಲಡ್ಡು ಅಥವಾ ಕಲ್ಲು ಸಕ್ಕರೆಯಿಂದ ದೂರವಿರಿ. ಇನ್ನು ಯಾರಿಗೆ ಎಳ್ಳಿನ ಸೇವನೆ ಸೂಕ್ತವಲ್ಲ ಎಂದು ನೋಡೋದಾದ್ರೆ, ಪ್ರತಿಯೊಂದು ವಸ್ತುವು ಪ್ರತಿಯೊಬ್ಬರಿಗೂ ಸೂಕ್ತವಾಗುವುದಿಲ್ಲ. ಆದ್ದರಿಂದ ಎಳ್ಳು ಸೇವಿಸುವಾಗಲೂ ಈ ವಿಷಯಗಳನ್ನು ಗಮನದಲ್ಲಿಡಿ. ದೇಹದಲ್ಲಿ ಹೆಚ್ಚು ಉಷ್ಣತೆ ಇರುವವರು ಆಗಾಗ್ಗೆ ಮೂಗಿನಲ್ಲಿ ರಕ್ತಸ್ರಾವ, ಬಾಯಿಯಲ್ಲಿ ಹುಣ್ಣು, ಅತಿಯಾದ
ಬೆವರು ಅಥವಾ ಉರಿ ಇರುವವರು ಎಳ್ಳನ್ನು ಸೀಮಿತ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಅದರೊಂದಿಗೆ ಹಾಲು, ಕಲ್ಲು ಸಕ್ಕರೆಯಂತ ತಂಪು ಪದಾರ್ಥಗಳನ್ನು ಸೇವಿಸಬೇಕು. ಸಕ್ಕರೆ ಕಾಯಿಲೆಯವರು ಬೆಲ್ಲ ಮತ್ತು ಕಲ್ಲು ಸಕ್ಕರೆಯ ಜೊತೆ ಎಳ್ಳು ತೆಗೆದುಕೊಳ್ಳಬೇಡಿ. ಕೇವಲ ಉಳಿದ ಎಳ್ಳನ್ನು ಹಾಲು ಮತ್ತು ಉಗುರು ಬೆಚ್ಚಗಿನ ನೀರಿನೊಂದಿಗೆ ಸೇವಿಸಿ. ಅಲರ್ಜಿ ಇರುವವರು ಎಳ್ಳು ತಿಂದ ನಂತರ ತುರಿಕೆ, ತಲೆ ತಿರುಗುವಿಕೆ ಅಥವಾ ಉರಿ ಅನುಭವಿಸಿದರೆ ತಕ್ಷಣ ನಿಲ್ಲಿಸಿ. ಇದು ವಿರಳ, ಆದರೆ ಕೆಲವರಿಗೆ ಅಲರ್ಜಿ ಇರಬಹುದು. ಫ್ರೆಂಡ್ಸ್, ನಿಮಗೆ ಪ್ರಾಣಿಯಂತ ಶಕ್ತಿ ಬೇಕಾಗಿದ್ದರೆ ಮುಂದಿನ 15 ದಿನಗಳವರೆಗೆ ಪ್ರತಿದಿನ ರಾತ್ರಿ ಎಳ್ಳು ತಿಂದು ನೋಡಿ. ನಂತರ ಕಮೆಂಟ್ ಗಳಲ್ಲಿ ನಿಮ್ಮ ಅನುಭವ ತಿಳಿಸಿ. ಸುಸ್ತು ಕಡಿಮೆಯಾಯಿತೆ, ಸ್ಟಾಮಿನಾ ಹೆಚ್ಚಾಯಿತೆ, ಮನಸ್ಸು ಮತ್ತು ಮನಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆಯಿತೆ? ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆನ್ ಅಲ್ಲಿ ಇಟ್ಟುಕೊಳ್ಳುವ ಮೂಲಕ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.